ಧಾರವಾಡ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆ ವೇಳೆ ಅಚ್ಚರಿಯ ಅಂಶವೊಂದು ಬೆಳಕಿಗೆ ಬಂದಿದೆ. ಮೃತಪಟ್ಟ 3,237 ಮಹಿಳಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಅವರ ಸಾವಿನ ನಂತರ ಕೂಡ ಬರೋಬ್ಬರಿ 3.35 ಕೋಟಿ ಹಣ ಜಮೆಯಾಗಿದ್ದು ಪತ್ತೆಯಾಗಿದೆ. ಇನ್ನು ಯೋಜನೆ ಆರಂಭವಾದ ಬಳಿಕ ಧಾರವಾಡ ಜಿಲ್ಲೆಯಲ್ಲಿ 8,203 ಫಲಾನುಭವಿಗಳು ಮೃತಪಟ್ಟಿದ್ದು 4,966 ಖಾತೆಗಳಿಗೆ ಹಣ ವರ್ಗಾವಣೆ ನಿಂತಿದೆ. ಆದ್ರೆ 3,237 ಖಾತೆಗಳಿಗೆ 16,787 ಕಂತುಗಳಲ್ಲಿ ಹಣ ಜಮೆಯಾಗಿದೆ. ಈವರೆಗೆ ಬರೋಬ್ಬರಿ 74.75 ಲಕ್ಷ ಹಣವನ್ನ ಸರ್ಕಾರ ಮರುಪಡೆದಿದ್ದು, ಆದ್ರೂ 2.60 ಕೋಟಿ ವಾಪಸ್ ಪಡೆಯಬೇಕಾಗಿದೆ. ಇನ್ನ ಕೆಲವು ಖಾತೆಗಳಲ್ಲಿ ಹಣ ಡ್ರಾ ಆಗಿರುವ ಶಂಕೆ ವ್ಯಕ್ತವಾಗಿದ್ದು, ಬ್ಯಾಂಕ್ಗಳು ಹಾಗೂ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನ ಮೃತ ಫಲಾನುಭವಿಗಳ ಖಾತೆಗಳಿಗೆ ಜಮೆಯಾದ ಹಣವನ್ನ ವಾಪಸ್ ಪಡೆಯುವಂತೆ ಸರ್ಕಾರ ಬ್ಯಾಂಕ್ಗಳಿಗೆ ಸೂಚನೆ ನೀಡಿದ್ದು, ತಪ್ಪು ಮಾಹಿತಿ ನೀಡಿ ಯೋಜನೆಗಳ ಲಾಭ ಪಡೆದವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನು ನೀಡಿದೆ.